ಬಾಂಗ್ಲಾದೇಶದಲ್ಲಿ ಈಗಾಗಲೇ ಶೇಖ್ ಹಸೀನಾ ಅವರು ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯ ಬಳಿಕ ಈಗ ಕಿಡಿಗೇಡಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಉದ್ರಿಕ್ತವಾಗಿರುವಂತಹ ಹೋರಾಟಗಾರರು ಈಗ ನಿನ್ನೆಯಿಂದ ಕೂಡ ಶೇಖ್ ಹಸೀನಾ ಅವರ ಮನೆಗೂ ಹೋಗಿ ಯಾವ ರೀತಿಯಾಗಿ ಧ್ವಂಸ ಮಾಡಿದ್ರು ಅಂತ ನೋಡಿದ್ರಿ. ಜೊತೆಗೆ ಈಗ ಅನೇಕರ ಮೇಲೆ ದಾಳಿ ಮಾಡ್ತಿದ್ದಾರೆ ಹೋರಾಟಗಾರರು. ಸೈರಾಪುರ ಜೈಲಿನಿಂದ 500ಕ್ಕೂ ಹೆಚ್ಚು ಜನರು ಈಗ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೈಲಿನ ಒಳಗಡೆ ವಸ್ತುಗಳು ಈಗ ಪುಡಿ ಪುಡಿ ಆಗೋಗಿದ್ದಾವೆ. ಹೋರಾಟಗಾರರು ಈ ರೀತಿಯಾಗಿ ಮಾಡ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹೋರಾಟ ತೀವ್ರ ಆಗಿದೆ. ಕೈದಿಗಳು ಕೂಡ ಎಸ್ಕೇಪ್ ಆಗಿದ್ದಾರೆ. ಹೋರಾಟಗಾರರು ಸೈರಾಪುರ ಜೈಲ್ಗೆ ನುಗ್ಗಿದ್ದಾರೆ. ಹೀಗಾಗಿ ಅವ್ರು ನುಗ್ಗಿದಂತ ಸಂದರ್ಭದಲ್ಲಿ 500ಕ್ಕೂ ಹೆಚ್ಚು ಕೈದಿಗಳು ಎಸ್ಕೇಪ್ ಆಗಿರುವಂತದ್ದು. ಸೈರಾಪುರ ಜೈಲ್ ಒಳಗಡೆ ಕೂಡ ಈ ಹೋರಾಟಗಾರರು ನುಗ್ಗಿ ಜೈಲಿನಲ್ಲಿ ಇದ್ದಂತ ಅನೇಕ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ. ಇವರು ಗಲಾಟೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ 500ಕ್ಕೂ ಹೆಚ್ಚು ಕೈದಿಗಳು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ ಎಷ್ಟು ಕೃತ್ಯಗಳಾಗ್ತಾ ಇದ್ದಾವೆ ಅಂದ್ರೆ ಮಹಿಳೆಯರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೂ ಮನೆಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಅನೇಕ ಮಹಿಳೆಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಿನ್ನೆ ಶೇಖ್ ಹಸೀನಾ ಅವರ ಬಂಗ್ಲೆಗೆ ಹೋಗಿ ಯಾವ ರೀತಿಯಾಗಿ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿದ್ರು. ಸಿಕ್ಕ ಐಷಾರಾಮಿ ವಸ್ತುಗಳನ್ನೆಲ್ಲ ತುಂಬ್ಕೊಂಡು ಹೋದ್ರು. ಬಕೆಟ್ ಅಲ್ಲಿ ತುಂಬ್ಕೊಂಡು ಹೋದ್ರು, ಚೀಲದಲ್ಲಿ ತುಂಬ್ಕೊಂಡು ಹೋದ್ರು. ಅದೆಲ್ಲ ಆದ ಬಳಿಕ ಈಗ ಒಂದ್ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಬಾಂಗ್ಲಾದೇಶ. ರಾಜುಕತೆ ಎದ್ದು ಕಾಣಿಸ್ತಾ ಇದೆ. ಬಾಂಗ್ಲಾದೇಶದಾದ್ಯಂತ ಕೂಡ ಈ ಹೋರಾಟಗಾರರ ತೀವ್ರತೆ ಹೆಚ್ಚಾಗಿದೆ. ಒಂದ್ ರೀತಿ ಉಗ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಮಾನವೀಯತೆ ಅನ್ನೋದೇ ಇಲ್ಲ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಮೊದಲಿಗೆ ಅಸಹಕಾರ ಚಳುವಳಿ ಅನ್ನುವಂತ ಹೆಸರಿನಲ್ಲಿ ಶುರುವಾದಂತ ಈ ಚಳುವಳಿ ಅಂದ್ರೆ ಶೇಖ್ ಹಸೀನಾ ಅವರ ವಿರುದ್ಧ ಶುರುವಾದಂತ ಚಳುವಳಿ ಈಗ ಉಗ್ರ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟಿದೆ. ಅನೇಕ ಸಾರ್ವಜನಿಕ ವಸ್ತುಗಳನ್ನ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡ್ತಾ ಇದ್ದಾರೆ. ಅನೇಕ ಹಿಂದೂಗಳ ಮನೆಗೆ ನುಗ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಹೆದರಿಸ್ತಿದ್ದಾರೆ, ಬೆದರಿಸ್ತಿದ್ದಾರೆ. ಹಿಂದೂ ದೇವಸ್ಥಾನಗಳಲ್ಲಿ ಇರುವಂತ ದೇವಾಲಯಗಳು ಧ್ವಂಸ ಆಗ್ತಿದ್ದಾವೆ. ಅನೇಕ ಬಿಲ್ಡಿಂಗ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಈ ಮೂಲಕ ತಮ್ಮ ಉಗ್ರ ಸ್ವರೂಪವನ್ನ ಮೆರಿತಾ ಇದ್ದಾರೆ. ಇನ್ನು ಜೈಲ್ಗೂ ಕೂಡ ಹೋಗಿ ನುಗ್ಗಿ ದಾಂಧಲೆ ಮಾಡಿರೋದ್ರಿಂದ ಜೈಲ್ನಲ್ಲಿದ್ದಂತ 500ಕ್ಕೂ ಹೆಚ್ಚು ಕೈದಿಗಳು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ಅವ್ರನ್ನ ಹೇಗೆ ಹುಡ್ಕೊಂಡು ಹೇಗೆ ಕರ್ಕೊಂಡು ಬರ್ಬೇಕು, ಅವ್ರನ್ನ ಹೇಗೀಗ ಮತ್ತೆ ಅರೆಸ್ಟ್ ಮಾಡಬೇಕು, ಇದೆಲ್ಲ ಕೂಡ ಸದ್ಯಕ್ಕೆ ಪೊಲೀಸರಿಗೂ ತಲೆನೋವಾಗ್ಬಿಟ್ಟಿದೆ.